ಸಿಂಹರಾಶಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಕ್ಕಂಥವ್ರು ತುಂಬ ಜವಾಬ್ದಾರಿಯಿಂದ ತುಂಬ ಎಚ್ಚರಿಕೆಯಿಂದ ಅದನ್ನು ಗಮನಿಸ್ಕೊಳ್ಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ನಿಮಗೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಿದೆ. ಮನಸ್ಸು ತುಂಬ ಅಸಂತೋಷದಿಂದ ಕೂಡಿದೆ. ಏನು ಮಾಡಿದರೂ ಕೂಡ, ಏನು ಸಿಕ್ಕಿದರೂ ಕೂಡ, ಏನು ಪಡ್ಕೊಂಡ್ರೂ ಕೂಡ ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಆ ಸ್ಥಿತಿಯನ್ನು ತಲುಪಿಬಿಟ್ಟಿದೆ. ಕುಟುಂಬದಲ್ಲಿ ತುಂಬ ಹೊಂದಾಣಿಕೆ ಇರಬೇಕು. ಯಾವ ವಿಷಯಕ್ಕೂ ಜಗಳ ಮಾಡ್ಕೊಳ್ತಕ್ಕಂಥದ್ದು, ಕೂಗಾಡುವಂಥದ್ದು, ಸಿಟ್ಟಿಗೇಳುವಂಥದ್ದು ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಸಾಂಸಾರಿಕವಾಗಿ ವಾದ ವಿವಾದಗಳು ಇದ್ದೇ ಇರುತ್ತೆ. ಆದರೆ ಅದನ್ನು ಸಾತ್ವಿಕವಾಗಿ ಮಾಡಿದಾಗ ಕುಟುಂಬದಲ್ಲಿ ಅನ್ಯೋನ್ಯತೆಯು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಅದನ್ನು ರಾಜಸಿಕ ತಾಮಸಿಕ ರೀತಿಯಲ್ಲಿ ನೋಡಿದಾಗ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ವಿರೋಧಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುವ ಸಾಧ್ಯತೆಗಳಿದೆ. ಆದರೆ ಅವರೆಲ್ಲರನ್ನ ಮೆಟ್ಟಿ ನಿಲ್ತಕ್ಕಂತಹ ಸಾಮರ್ಥ್ಯ ನಿಮಗಿದೆ. ಹಾಗಂತ ಶತ್ರುಗಳನ್ನು ಹೆಚ್ಚು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲದೆ ಇರತಕ್ಕಂಥದ್ದು. ದೂರದ ಪ್ರಯಾಣ ಮಾಡಲಿಕ್ಕೆ ಹೋಗಬೇಡಿ, ಸಮಸ್ಯೆ ಆಗಬಹುದು. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಆಲೋಚನೆಗಳನ್ನು ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬೇರೆಯವರ ಮೇಲೆ ಹಾಕಿ ಅದರಿಂದ ಸಂತೋಷವನ್ನು ಅನುಭವಿಸ್ತಕ್ಕಂತಹ ಪ್ರಯತ್ನಗಳನ್ನು ಮಾಡಬೇಡಿ. ಅದು ನಿಮಗೆ ಸಂತೋಷ ಆಗ್ಬೋದು, ಬೇರೆಯವರು ಅದರಿಂದ ನೋವನ್ನು ಪಟ್ಟುಕೊಳ್ತಾರೆ, ಬೇಸರವನ್ನು ಮಾಡಿಕೊಳ್ತಾರೆ. ವ್ಯಾಪಾರದಿಂದ ಲಾಭ ಗಳಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ವ್ಯಾಪಾರದ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿಯನ್ನು ಇಟ್ಟುಕೊಂಡ್ರೆ ಇನ್ನಷ್ಟು ಲಾಭಕ್ಕೆ ಅವಕಾಶ ಇದೆ. ವಾಹನ ಖರೀದಿಗೆ ಅವಕಾಶಗಳಿದೆ. ನಿಮ್ಮ ಆಲೋಚನೆಗೆ ತಕ್ಕ ಹಾಗೆ ಆ ವಿಷಯದಲ್ಲಿ ಮುಂದುವರಿತಕ್ಕಂಥದ್ದು. ವಿದ್ಯಾರ್ಥಿಗಳು ಅಧ್ಯಯನದಿಂದ ವಿಚಲಿತರಾಗ್ತಕ್ಕಂಥದ್ದು. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಪ್ರಯೋಜನ ಏನು, ಕರ್ತವ್ಯ ಯಾವುದು ಅನ್ನೋದು ಪ್ರಶ್ನೆ ಮಾಡಿಕೊಳ್ಬೇಕು. ಸುಖ ಜೀವನಕ್ಕೆ ಯೋಗ ಇಲ್ಲ. ಎಲ್ಲವೂ ಇದೆ, ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ನಿಮ್ಮ ಪಾಲಿಗಿದೆ. ಅನುಭವಿಸುವಂಥ ಯೋಗ ಬೇಕಲ್ಲ, ಅದನ್ನು ನೀವು ಪಡ್ಕೊಂಡಿಲ್ಲ ಅಂತ ಅರ್ಥ. ಕೇವಲ ಬೇರೆಯವರ ಚಿಂತೆಯಲ್ಲೇ ಕಾಲವನ್ನು ಕಳೀತೀರಿ. ನಿಮಗೆಲ್ಲ ಇದೆ, ಅದನ್ನು ಸುಖವಾಗಿ ಅನುಭವಿಸಿ ಅಂತ ಭಗವಂತ ಕೊಟ್ಟಿದ್ದರೆ ಅದನ್ನು ಬಿಟ್ಟು ಬೇರೆಯವರ ಬಗ್ಗೆ ಮಾತಾಡುವಂಥದ್ದು, ಬೇರೆಯವರ ವಿಷಯವನ್ನು ಮುನ್ನೆಲೆಗೆ ತರ್ತಕ್ಕಂಥದ್ದು, ಬೇರೆಯವರ ಬಗ್ಗೆ ಚರ್ಚೆಯನ್ನು ಮಾಡಿ ಕಾಲವನ್ನು ಕಳೀತಕ್ಕಂಥದ್ದು. ಈ ಮನಸ್ಥಿತಿಗೆ ಏನು ಹೇಳಬೇಕು? ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮ ತಪ್ಪನ್ನು ನೀವು ತಿದ್ದುಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ಮುಂದಾಗಿ. ಶುಭವಾಗಿ. ತುಲಾರಾಶಿ, ಸ್ನೇಹಿತರ ಸಹಕಾರದಿಂದ ನಿಮಗೆ ವ್ಯಾವಹಾರಿಕವಾಗಿ ಶುಭ ಮತ್ತು ಲಾಭ ಇದೆ. ಸ್ನೇಹಿತರು ನಿಮ್ಮ ಬೆಂಬಲಕ್ಕೆ ಇರ್ತಾರೆ ಅಂತಕ್ಕಂಥದ್ದು. ಹೊಸ ಆದಾಯದ ಮೂಲಗಳು ತೆಗಿತಾ ಹೋಗುತ್ತೆ. ಅದರಿಂದ ಮತ್ತೊಂದಷ್ಟು ಸಮಾಧಾನ ಸಿಕ್ಕುವಂಥದ್ದು. ವಿರೋಧಿಗಳ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದು. ಯಾರು ನಿಮ್ಮ ಶತ್ರುಗಳಿದ್ದಾರೆ, ನಿಮಗೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾರೆ, ಅವರ ಬಗ್ಗೆ ನಿಮ್ಮ ಒಂದು ಪ್ರಾಬಲ್ಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಗೌರವವೂ ಕೂಡ ಈ ದಿವಸ ವಿಶೇಷವಾಗಿ ಸ್ಥಾನಮಾನವನ್ನು ಧಕ್ಕಿಸಿಕೊಡ್ತಕ್ಕಂಥದ್ದು. ಪೋಷಕರ ಆಶೀರ್ವಾದವನ್ನು ಪಡೆಯುವುದಕ್ಕೆ ಮರಿಬೇಡಿ. ದೊಡ್ಡವರ ಆಶೀರ್ವಾದ, ಅವರ ಅನುಗ್ರಹ, ಅವರ ಅನುಕಂಪ ಎಲ್ಲವೂ ಕೂಡ ನಿಮ್ಮ ಮೇಲಿದ್ದಾಗ ಇನ್ನಷ್ಟು ಮತ್ತಷ್ಟು ಬೆಳೀಲಿಕ್ಕೆ ಅವಕಾಶವಾಗುತ್ತೆ. ಕೆಲಸದಲ್ಲಿ ಸಮಸ್ಯೆಗಳು ಹೆಚ್ಚಾಗಬಹುದು, ಆದರೆ ಆ ಸಮಸ್ಯೆಗಳನ್ನು ನಿಭಾಯಿಸ್ತಕ್ಕಂತಹ ಪ್ರಯತ್ನಗಳನ್ನು ನೀವು ಮಾಡ್ತಾ ಹೋಗಿ. ದುರ್ಗಾರಾಧನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಿ ಕೆಲವು ಬದಲಾವಣೆಗಳಿಗೆ ಅವಕಾಶಗಳಿದೆ. ಅದು ಯಾವ ರೀತಿಯಲ್ಲಿ ಒಳಿತನ್ನ ಮಾಡುತ್ತೆ ಅನ್ನೋದರ ಬಗ್ಗೆ ಗಮನಿಸಿ ಆ ಬದಲಾವಣೆಗೆ ಮುಂದಾಗಿ ಎನ್ನುವಂಥದ್ದು. ಸಾಂಸಾರಿಕವಾಗಿ ಪ್ರೀತಿ ಹೆಚ್ಚಾಗುವಂಥದ್ದಿದೆ. ಕುಟುಂಬದಲ್ಲಿ ನಿಮ್ಮನ್ನು ಪ್ರೀತಿಸ್ತಕ್ಕಂತಹ, ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡ್ತಕ್ಕಂತಹ ಕೆಲವು ಕೆಲಸಗಳು, ಕೆಲವು ಸಂದರ್ಭಗಳು ಒದಗಿ ಬರುವಂಥದ್ದಿದೆ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಷಯ ಮುನ್ನೆಲೆಗೆ ಬಂದರೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಅಧಿಕಾರಿ ವರ್ಗದಿಂದ ಅಸಮಾಧಾನ. ಮೇಲಧಿಕಾರಿಗಳು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರೋದಿಲ್ಲ. ನಿಮಗೂ ಕೂಡ ಕೆಲಸವನ್ನು ಮಾಡುವಂತಹ ಸ್ಥಳದಲ್ಲಿ ಸಮಾಧಾನ ಇರೋದಿಲ್ಲ. ಆದರೆ ಅನಿವಾರ್ಯತೆ ನಿಮ್ಮನ್ನು ಕಟ್ಟಿ ಹಾಕಿಬಿಡುತ್ತೆ. ಮಾನಸಿಕವಾದಂತಹ ಸಮಸ್ಯೆಗಳನ್ನು ತುಂಬ ಮಟ್ಟಿಗೆ ಎದುರಿಸಬೇಕಾದಂತಹ ಪರಿಸ್ಥಿತಿ. ಶ್ರೀಮಂತಿಕೆ, ಹಣ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಎಚ್ಚರಿಕೆ ಇರಬೇಕು. ಯಾವುದೂ ಶಾಶ್ವತವಲ್ಲ. ಯಾವ ಕ್ಷಣದಲ್ಲಿ ಯಾವ ಬದಲಾವಣೆ ಬೇಕಾದರೂ ಕೂಡ
ಆಗಬಹುದು ಅನ್ನುವಂಥದ್ದು ಗೊತ್ತಿರಲಿ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.